ಎಲ್ರಿಗೂ ನಮಸ್ಕಾರ. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಶಿವರಾತ್ರಿ ಹಬ್ಬ ಬಂತಲ್ಲ, ಅದಕ್ಕೆ ಒಂದು ರೌಂಡ್ ಮನೆಯೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮನೇನ ಕ್ಲೀನ್ ಮಾಡ್ತಾಯಿದ್ದೀನಿ. ಆದರೂ ಹಬ್ಬ ಬಂತು ಅಂತ ಸಂಭ್ರಮ ಪಡಬೇಕು ಅಥವಾ ಮನೆಯೆಲ್ಲ ಕ್ಲೀನ್ ಮಾಡಬೇಕಲ್ಲ ಅಂತ ತಲೆ ಕೆಡಿಸ್ಕೋಬೇಕು, ಒಂದೂ ಗೊತ್ತಾಗಲ್ಲ. ಒಂದ್ಸರಿ ಮನೆಯೆಲ್ಲ ಕ್ಲೀನ್ ಮಾಡಿ ಹಬ್ಬ ಮಾಡೋದ್ರಿಂದ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಮತ್ತು ನೆಮ್ಮದಿ ಅಂತೂ ಸಿಕ್ಕೇ ಸಿಗುತ್ತೆ. ಇದನ್ನು ವಾರ್ಷಿಕವಾಗಿ ಫಾಲ್ಗುಣ ಮಾಸದ 14ನೇ ರಾತ್ರಿ ಆಚರಿಸ್ತಾರೆ ಶಿವರಾತ್ರಿನ. ಅದು ಫೆಬ್ರವರಿ 26 ಬುಧವಾರದಂದು ಬಂದಿದೆ ಶಿವರಾತ್ರಿ ಹಬ್ಬ ಈ ವರ್ಷ. ಈ ದಿನ ಎಲ್ಲರೂ ಅಷ್ಟೇ ಉಪವಾಸ ಮಾಡಿ ಶಿವನ ಪೂಜೆ ಮಾಡಿ ರಾತ್ರಿಡೀ ಜಾಗರಣೆನೂ ಮಾಡ್ತಾರೆ. ಜಾಗರಣೆ ಮಾಡಬೇಕಾದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಜಾಗರಣೆ ಇರ್ತೀವಿ ಅಂತ ಅಂದ್ಬಿಟ್ಟು ಮಿಡ್ನೈಟ್ ತನಕ ಇದ್ದು ಮಲಗಿ ಇದುಂಟು. ಅಂತಂದರೆ ಜಾಗರಣೆ ಇರಬೇಕಾದ ದಿವಸನೇ ತುಂಬ ಜಾಸ್ತಿನೇ ನಿದ್ದೆ ಬರ್ತಾ ಇರುತ್ತೆ. ಆಮೇಲೆ ಟೈಮ್ ಅಂತೂ ಹೋಗೋದೇ ಇಲ್ಲ ಅವತ್ತಿನ ದಿನ. ಆಲ್ರೆಡಿ ಇದೆಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಆಗೇ ಆಗುತ್ತೆ ಯಾವ ಟೈಮಲ್ಲಿ ಆದ್ರೂ. ಈ ಮಹಾಶಿವರಾತ್ರಿಯಂದು ಶಿವನಿಗೆ 4 ಹಂತದಲ್ಲಿ ಪೂಜೆನ ಸಲ್ಲಿಸ್ತಾರೆ. ಫಸ್ಟ್ನೇ ಪೂಜೆ ಯಾವಾಗ ಮಾಡ್ತಾರೆ ಅಂತಂದರೆ ರಾತ್ರಿ 6:45ರಿಂದ 9:47ಕ್ಕೆ ಮಾಡ್ತಾರೆ. ನೆಕ್ಸ್ಟ್ ಎರಡನೇ ಹಂತದ ಪೂಜೆ ಬಂದುಬಿಟ್ಟು ರಾತ್ರಿ 9:47ರಿಂದ ಬೆಳಿಗ್ಗೆ 12:51ಕ್ಕೆ ಪೂಜೆ ಮಾಡ್ತಾರೆ. ನೆಕ್ಸ್ಟ್ ಮೂರನೇ ಹಂತದ ಪೂಜೆ ಬಂದುಬಿಟ್ಟು ಬೆಳಿಗ್ಗೆ 12:51ರಿಂದ ಬೆಳಿಗ್ಗೆ 3:55ಕ್ಕೆ ಪೂಜೆ ಮಾಡ್ತಾರೆ. 4ನೇ ಹಂತದ ಪೂಜೆ ಬಂದುಬಿಟ್ಟು 3:55ರಿಂದ ಬೆಳಿಗ್ಗೆ 6:59ರವರೆಗೆ ಪೂಜೆನ ಮಾಡ್ತಾರೆ. ಫೆಬ್ರವರಿ 27ಕ್ಕೆ ಶಿವರಾತ್ರಿ ಪಾರಾಯಣ ಸಮಯ ಬಂದುಬಿಟ್ಟು 6:59ರಿಂದ ಬೆಳಿಗ್ಗೆ 8:54ಕ್ಕೆ ಕಂಪ್ಲೀಟ್ ಆಗುತ್ತೆ. ಅಲ್ಲಿಗೆ ಜಾಗರಣೆ ಇದ್ದವರು ಉಪವಾಸ ಮಾಡಿ ಅವ್ರ ವ್ರತನ ಕಂಪ್ಲೀಟ್ ಮಾಡ್ಬೋದು. ಈ ಚತುರ್ದಶಿ ತಿಥಿ ಪ್ರಾರಂಭ ಯಾವಾಗುತ್ತೆ ಅಂದರೆ ಫೆಬ್ರವರಿ 26 ಬುಧವಾರ ಶಿವರಾತ್ರಿ ಸಮಯ ಬಂದುಬಿಟ್ಟು ಅದು ಬೆಳಗ್ಗೆ 11:08ರಿಂದ ಸ್ಟಾರ್ಟ್ ಆದರೆ ಫೆಬ್ರವರಿ 27 ಗುರುವಾರ ಬೆಳಿಗ್ಗೆ 8:54ಕ್ಕೆ ಕಂಪ್ಲೀಟ್ ಆಗುವಂಥದ್ದು. ಆವಾಗ ಗುರುವಾರ 9 ಗಂಟೆಗೆ ನಾವು ಉಪವಾಸನ ಮುರಿದು ನಾವು ಜಾಗರಣೆನ ನಾವು ಶಿವನ ಪೂಜೆನ ಮಾಡಿ ನಾವು ಕಂಪ್ಲೀಟ್ ಮಾಡ್ಬೋದು. ಇದು ಶಿವರಾತ್ರಿ ಹಬ್ಬದ ಕಥೆ ಏನು ಅಂತಂದರೆ, ಸಮುದ್ರ ಮಂಥನದ ಸಮಯದಲ್ಲಿ ಮಾರಕ ವಿಷವೊಂದು ಹೊರಹೊಮ್ಮುತ್ತೆ. ಅದು ವಿಶ್ವವನ್ನೇ ನಾಶ ಮಾಡಿಬಿಡುತ್ತೆ ಅಂತ ಅಂದ್ಬಿಟ್ಟು ಶಿವನು ಲೋಕನ ಉಳಿಸ್ಬೇಕು ಅಂತ ಅಂದ್ಬಿಟ್ಟು ಅವನೇ ವಿಷನ ಕುಡಿತಾನೆ. ಆ ವಿಷ ಕುಡಿದ್ಮೇಲೆ ದೇವಾನುದೇವತೆಗಳು ಶಿವನನ್ನು ಉಳಿಸಲು ಇಡೀ ರಾತ್ರಿ ಜಾಗರಣೆ ಇದ್ದು ಪ್ರಾರ್ಥನೆ ಮಾಡಿ ಶಿವನನ್ನು ಎಚ್ಚರವಾಗಿರೋಕ್ಕೆ ಟ್ರೈ ಮಾಡ್ತಾರೆ. ಅಂದರೆ ಶಿವ ಮಲ್ಕೋಬಾರ್ದು ವಿಷ ಕುಡ್ದಿರೋದ್ರಿಂದ. ಅದಕ್ಕೇನೆ ಶಿವನ ಈ ನಿಸ್ವಾರ್ಥ ಕ್ರಿಯೆಯನ್ನು ಗೌರವಿಸೋದಕ್ಕೋಸ್ಕರ ಮಹಾಶಿವರಾತ್ರಿ ಹಬ್ಬನ ಆಚರಿಸಲಾಗುತ್ತೆ. ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಪಠಿಸಿ ಇಡೀ ದಿನ ಧ್ಯಾನ ಪ್ರಾರ್ಥನೆ ಎಲ್ಲನೂ ಮಾಡ್ತಾರೆ. ಅಭಿಷೇಕ ಪೂಜೆ ಎಲ್ಲ ದೇವಸ್ಥಾನಗಳಲ್ಲಿ ಈ ದಿನ ಕಾಶಿ ವಿಶ್ವನಾಥ, ಕೇದಾರನಾಥ ಮತ್ತು ಸೋಮನಾಥದಂತಹ ದೇಶ ಪ್ರಸಿದ್ಧ ಶಿವ ದೇವಾಲಯಗಳಲ್ಲಿ ಶಿವಭಕ್ತರಿಂದ ತುಂಬಿರುತ್ತೆ. ಫುಲ್ಲು ಜನ ಎಲ್ಲ ಫುಲ್ ರಶ್ ಇರ್ತಾರೆ. ಎಲ್ಲ ಶಿವನ ದೇವಸ್ಥಾನಕ್ಕೆ ಹೋದ್ರೂ ಅಷ್ಟೇ ನೈಟ್ ಹೊತ್ತು ಈ ದಿನ ಉಪವಾಸ ಮಾಡ್ತಾರೆ. ಕೆಲವರು ಒಂದು ತೊಟ್ಟು ನೀರೂ ಕೂಡ ಕುಡಿದೇ ತುಂಬ ಕಟ್ಟುನಿಟ್ಟಾಗಿ ಇದನ್ನ ಆಚರಣೆ ಮಾಡ್ತಾರೆ. ಒಬ್ಬರೊಬ್ಬರು ಹಣ್ಣು ಮತ್ತು ಹಾಲನ್ನ ಸೇವನೆ ಮಾಡ್ತಾರೆ ಮಧ್ಯ ಆಮೇಲೆ ಎಲ್ಲ ಒಂದು ರೌಂಡ್ ಕ್ಲೀನ್ ಮಾಡ್ತಾ ಇದ್ದಂಗೆ ನನ್ನ ಮಾವ ವಾಟರ್ ಮಿಲನ್ನ ತಂದರು. ಈಗಂತೂ ತುಂಬ ಬೇಸಿಗೆ ಇರೋದ್ರಿಂದ ನೀರಿನಂಶ ಇರೋವಂಥ ಫ್ರೂಟ್ಸೇ ನಾವು ತೊಗೋಬೇಕು, ಮಕ್ಕಳಿಗೂ ಕೊಡಬೇಕು ಅಂತ ಅಂದ್ಬಿಟ್ಟು ವಾಟರ್ ಮಿಲನ್ನ ಕಟ್ ಮಾಡಿ ನಾನು ನನ್ನ ಮಗಳು ತಿಂದ್ಕೊಂಡೆ ಕೆಲಸನೆಲ್ಲ ಮುಗಿಸಿದ್ವಿ. ಮತ್ತು ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ, ನೀವು ಯಾರು ಉಪವಾಸ ಇರಬೇಕು ಅಂತ ಅಂದ್ಕೊಂಡಿದ್ರೆ ಈ ಟೈಮಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಅಥವಾ ಒಗ್ಗರಣೆ ಹಾಕಿರೋ ಅಂಥ ಪದಾರ್ಥ ಅದರಲ್ಲಿ ಏನೂ ತಿನ್ನಬಾರ್ದು. ಈ ಇಡೀ ರಾತ್ರಿ ಪ್ರಾರ್ಥನೆ ಮಾಡೋದ್ರಿಂದ ಆಂತರಿಕ ಶಾಂತಿ, ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಜ್ಞಾನೋದಯವಾಗುತ್ತೆ ಎಂಬ ನಂಬಿಕೆ ಇದೆ ಇದರಲ್ಲಿ. ಅವಳು ಅಷ್ಟೇ, ನಾನು ಎಲ್ಲ ಕೆಲಸನೂ ಮಾಡ್ತೀನಿ, ನಾವೇನು ಮಾಡ್ತೀವೋ ಅದನ್ನು ನಾನು ಮಾಡ್ತೀನಿ ಅಂದ್ಕೊಂಡು ಬಂದ್ಬಿಡ್ತಾಳೆ. ಅದೆಲ್ಲ ಮಾಡಿ ಕಂಪ್ಲೀಟ್ ಮಾಡೋಷ್ಟರಲ್ಲೇ ಮಧ್ಯಾಹ್ನ 2 ಗಂಟೆ ಅಂತೂ ಟೈಮ್ ಆಗಿದೆ ಗೊತ್ತಾಗಲ್ಲ. ಕೆಲಸಕ್ಕೆ ಕೈ ಹಾಕ್ಬಿಟ್ರೆ ಅಂತ ಮಾಡ್ತಾಯಿದ್ರೆ ಟೈಮ್ ಹೊರ್ಟೋಗ್ಬಿಡುತ್ತೆ. ಅದರಲ್ಲೂ ಮಕ್ಕಳಿರೋ ಮನೇಲಂತೂ ಒಂದು ಕೆಲಸ ಅರ್ಧವರ್ಗೆ ಆಗೋ ಕೆಲಸ 1 ಅವರ್ ಟೈಮ್ ಹಿಡ್ದೋಗ್ಬಿಡುತ್ತೆ. ಅವ್ರನ್ನ ಸಮಾಧಾನ ಮಾಡಿ ಅವ್ರಿಗೇನು ಬೇಕೋ ಅದು ಕೊಟ್ಟು ಅವ್ರನ್ನ ಒಂದು ಕಡೆ ಕೂರಿಸಿ ಮಾಡೋಷ್ಟರಲ್ಲಂತೂ ಸಾಕಾಗಿ ಹೋಗ್ಬಿಡುತ್ತೆ.
ನೋಡಿ ಇವಾಗ ನಮ್ಮ ಅತ್ತೆ ಅಂದರೆ ಹರಳೆಣ್ಣೆ ಮಾಡೋದಕ್ಕೆ ಅಂದ್ಬಿಟ್ಟು ಹರಳೆಲ್ಲ ಸಪ್ರೇಟಾಗಿ ಹರಳೆಲ್ಲ ತೆಗಿತಾ ಇದ್ದಾರೆ ಸಿಪ್ಪೆಯಿಂದ. ಅದರಲ್ಲಿ ನಾನು ಮಾಡ್ತೀನಿ ಅಂದ್ಬಿಟ್ಟು ತಾನೊಂದು ಮೊರ ತಗೊಂಡು ಅವಳು ಸೋಸ್ತಾ ಇದ್ದಾಳೆ. ಅಂದರೆ ನಾವು ಹರಳನ್ನ ಮನೇಲೇ ತೆಗೆದ್ಬಿಟ್ಟು ಅದನ್ನ ಎಣ್ಣೆ ಮಾಡಿ ಹಾಕೋತೀವಿ ಡೈರೆಕ್ಟಾಗಿ. ಅದರಿಂದ ತುಂಬ ಯೂಸ್ ಇರುತ್ತೆ ಮಕ್ಳಿಗೂ ಹಾಕೋದ್ರಿಂದ. ಇವಾಗ ಮಧ್ಯಾಹ್ನ 2 ಗಂಟೆ ಆಯಿತು. ಇಬ್ಬರು ಸ್ನಾನ ಮಾಡಿ ಲಂಚ್ ಮಾಡ್ತಾ ಇದ್ದೀವಿ. ಚಪಾತಿ ಮತ್ತು ಕಾಜು ಮಸಾಲ ಗ್ರೇವಿ ಮಾಡಿರೋಂಥದ್ದು ಅದು ಊಟ ಆಯಿತು. ಊಟ ಮಾಡಿ ಅವಳನ್ನ ಮಲಗಿಸ್ಬಿಟ್ಟು ಇವಾಗ ನಾನು ಅವಳ ಬರ್ತ್ಡೇಗೆ ಕ್ರಾಪ್ ಮಾಡ್ತಾಯಿದ್ದೀನಿ. ಯಾವುದು ಅಂತಂದರೆ ಅವಳಿಗೆ 3 ವರ್ಷ ಕಂಪ್ಲೀಟ್ ಆಗುತ್ತೆ ಈ ವರ್ಷ. ಬರ್ಡೇದು 3 ವರ್ಷದ ಬರ್ಡೇ. ಅದರಿಂದ 3 ಅನ್ನೋ ಸಿಂಬಲ್ನ ನಾನು ರೆಡಿ ಮಾಡ್ತಾಯಿದ್ದೀನಿ. ಥರ್ಮಾಕೋಲ್ ತಗೊಂಡು ಅದರಲ್ಲಿ 3 ಅಂತ ನಂಬರ್ನ ಬರೆದು ಅದನ್ನ ನೀಟಾಗಿ ಕಟ್ ಮಾಡಿ ಅದಕ್ಕೆ ನಾವು ಇದು ಮಾರ್ಕರ್ನ ತಗೊಂಡು, ಅಂದರೆ ಅವಳ ಬಟ್ಟೆ ಕಾಂಬಿನೇಷನ್ ಅಂತಂದರೆ ಯೆಲ್ಲೋ ಮತ್ತು ಗ್ರೀನು ಕಾಂಬಿನೇಷನಲ್ಲಿ ಅವಳಿಗೆ ಡ್ರೆಸ್ ತಂದಿರೋದು. ಅದೇ ಕಾಂಬಿನೇಷನಲ್ಲಿ ನನ್ನ ಬರ್ಡೇನ ಡೆಕೋರೇಷನ್ನ ರೆಡಿ ಮಾಡ್ತಾ ಇರೋದು. ಅದರಿಂದ ನಾನು ಯೆಲ್ಲೋ ಕಲರ್ A4 ಶೀಟ್ ತೊಗೊಂಡು ಅದನ್ನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಅದನ್ನು ಫಸ್ಟು ಥರ್ಮಾಕೋಲಂಗೆ ಗ್ರೀನ್ ಕಲರ್ ಮಾರ್ಕರಲ್ಲಿ ಎಲ್ಲ ಬರೆದ್ಬಿಟ್ಟು ನೀಟಾಗಿ ಸ್ಕೆಚ್ ಮಾಡಿ ಅದಕ್ಕೆ ಯೆಲ್ಲೋ ಕಲರ್ ಪೇಪರು ಕಟ್ ಮಾಡಿರ್ತೀವಲ್ಲ ಅದನ್ನ ನೀಟಾಗೆ ಒಂದು ಕಡೆಯಿಂದ ಅಂಟಿಸಿದ್ದೀನಿ. ಅದಕ್ಕೆ 3 ಅನ್ನೋ ಸಿಂಬಲ್ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಸಿಂಬಲ್ ಕಂಪ್ಲೀಟ್ ಆಯಿತು. ಇವಾಗ ನಾನು ಅವಳ ನೇಮ್ನ ಕ್ರಾಪ್ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಫ್ಲಿಪ್ಕಾರ್ಟದು ಒಂದು ಏನೋ ಆರ್ಡರ್ ಮಾಡಿದ ಒಂದು ಬಾಕ್ಸ್ ಇಟ್ಟಿದೆ. ಆ ಬಾಕ್ಸ್ನ ನೀಟಾಗಿ ವೈಟ್ ಟೇಪಲ್ಲಿ ಫುಲ್ ನೀಟಾಗಿ ಅಂಟಿಸ್ಬಿಟ್ಟು ಕವರ್ ಮಾಡಿದ್ದೀನಿ. ಅದು ಬಿಟ್ಕೋಬಾರ್ದಲ್ಲ ಅದಕ್ಕೇ. ಅದ್ರ ಮೇಲೆ ಒಂದು ಗೋಲ್ಡನ್ ಶೀಟ್, ಅಂದರೆ ಅದೇ ಮಾಮೂಲಿ ಗಿಫ್ಟು ಪ್ಯಾಕ್ ಮಾಡ್ತೀವಲ್ಲ ಆ ಶೀಟ್, ಗೋಲ್ಡನ್ ಶೀಟ್ನ ನೀಟಾಗಿ ಅದು ಕವರ್ ಆಗೋ ರೀತಿ ಬಾಕ್ಸ್ನ ಕಂಪ್ಲೀಟಾಗಿ ಅಂಟಿಸ್ಬಿಟ್ಟು ಅದ್ರ ಸೈಜ್ಗೆ ನಾನು ಥರ್ಮಾಕೋಲಲ್ಲಿ ಅವಳ ನೇಮ್ನ ಬರ್ಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ನಿಮ್ದು ಯಾವುದು ಬಟ್ಟೆ ಕಾಂಬಿನೇಷನು ಅಥವಾ ನೀವು ಯಾವ ಕಲರ್ ಅಂದ್ಕೊಂಡಿದ್ದೀನೋ ಆ ಕಲರ್ನ ಸ್ಕೆಚ್ ಮಾಡಿ ಆ ಆಲ್ಫಾಬೆಟ್ ಒಳಗಡೆ ನೀಟಾಗಿ ಸ್ಕೆಚ್ ಮಾಡಿಕೊಂಡ್ರೆ ಅದನ್ನ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಅದನ್ನ ನಾನು ಬಾಕ್ಸ್ ಮೇಲ್ಗಡೆ ಅಂಟಿಸಿ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪ್ ಇಟ್ಟು ಅಂಟಿಸಿ ಮತ್ತು ಅದ್ರ ಮೇಲೆ ಒಂದು ವೈಟ್ ಸಿಂಗಲ್ ಸ್ಟೋನ್ನು ಅಂಟಿಸ್ತಾ ಇದ್ದೀನಿ. ಅಂದರೆ ಬರ್ಡೇ ಟೈಮಲ್ಲಿ ಬೇಕಾದರೆ ನಾವು ಅದ್ರ ಬಾಕ್ಸಲ್ಲಿ ಗ್ಯಾಪ್ ಇಟ್ಕೊಂಡ್ರೆ ಅದ್ರ ನೇಮ್ ಜೊತೆಗೆ ಹಿಂದುಗಡೆ ಇನ್ನೇನಾದ್ರೂ ಡಾಲೋ ಅಥವಾ ಪಾಟು ಅಥವಾ ಫ್ಲವರ್ಸ್ ಇನ್ನೇನಾದರೂ ಇಡ್ಬೋದು ಅಂತ ಮೈಂಡಲ್ಲಿ ಇಟ್ಕೊಂಡು ಆದಷ್ಟು ಮುಂದೆನೇ ಅಂಟಿಸಿದ್ದೀನಿ. ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ನನ್ನ ಮಗಳಿಗೆ ಅಂದರೆ ಕಡಲೆ ಹಿಟ್ಟು ಖಾಲಿಯಾಗಿತ್ತು. ಅಂದರೆ ನಾನು ಬರೀ ಕಡಲೆ ಹಿಟ್ಟು ಮಾತ್ರ ಯೂಸ್ ಮಾಡಲ್ಲ, ಅದ್ರ ಜೊತೆಗೆ ಆರೆಂಜ್ ಸಿಪ್ಪೆ ಇರುತ್ತಲ್ಲ ಅದನ್ನು ಮತ್ತು ಅದ್ರ ಜೊತೆಗೆ ರೋಸ್ನ ಎರಡನ್ನೂ ಬಿಡಿಸ್ಬಿಟ್ಟು ಅದನ್ನ ಬಿಸಿಲಲ್ಲಿ ಒಂದು 2-3 ದಿವಸ ಒಣಗಿಸ್ಬಿಟ್ಟು ಚೆನ್ನಾಗೆ ಅದನ್ನ ನೀಟಾಗಿ ಚಿಕ್ಕದಾಗಿ ಕೈಯಲ್ಲೇ ಪೀಸ್ ಮಾಡಿಕೊಂಡು ಅದನ್ನ ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೊಂದು ಸ್ಪೂನು ಅರಿಶಿನ ಪುಡಿ ಹಾಕಿ ಚೆನ್ನಾಗೆ ಪೌಡ್ರ್ ಮಾಡ್ಕೋತೀನಿ. ಅದು ಪೌಡ್ರ್ ಆದಮೇಲೆ ಅದಕ್ಕೇ ನಮ್ಗೆ ಎಷ್ಟು ಕಡಲೆ ಹಿಟ್ಟು ಬೇಕೋ ಅದ್ರ ತಕ್ಕನಾಗಿ ಕಡಲೆ ಹಿಟ್ಟು ಹಾಕಿ ಅದನ್ನೂ 1-2 ಸರಿ ಪೌಡ್ರ್ ಮಾಡ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.